ಆಶೀರ್ವಾದರಾಗಿರತಕ್ಕಂತ ಸಾಧಕರ ಬೋಧಕರ ಹಿತಚಿಂತಕರಾಗಿರ್ತಕ್ಕಂಥ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆನಂದ ಶ್ರೀಗಳವರ ಶ್ರೀಪಾದಕ್ಕೂ ನಮಸ್ಕರಿಸಿ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಸಾಧಕರ ಹಿತಚಿಂತಕರಾಗಿರ್ತಕ್ಕಂಥ ಯಾವ ತಮ್ಮೆಲ್ಲರಿಗೂ ಕ್ಷಣನೂ ಕೆಲಸ ಇಲ್ಲದೇನೆ ಇವರು ಮನುಷ್ಯನೇ ಅಲ್ಲ. ಕೆಲಸ ಕೈಯಾಗೆ ಬೇಕು, ಕೆಲಸ ಇಲ್ಲ ಅಂದ್ರೆ ಘಾತಾತದನು ಮನುಷ್ಯ. ಅಂತವ ಎಲ್ಲ ಕೆಲಸವನ್ನು ಬದಿಗೆ ಇಟ್ಟು ಇದರಲ್ಲಿ ಪ್ರವೇಶ ಆಗಬೇಕಾಗಿತ್ತಂದ್ರೆ ನಂದು ಒಂದು ನಿಮಗೆ ತಿಳಿಸಿಕೊಡ್ಬೇಕೇನಂದ್ರ ಹೆಂಗ ಇತಿಹಾಸದಲ್ಲಿ ಎಲ್ಲರಿಗೂ ಕೇಳಿರ್ತಕ್ಕಂಥ ಯಾವ ಸತಿಗಳಾಗಿರ್ತಕ್ಕಂಥ ಚೋಡಾಲಿ ಪತಿಯನ್ನು ಉಪದೇಶ ಮಾಡಿರ್ತಕ್ಕಂಥ ಇವನಿಗೆ ಹಿಂದೆಲಾಗಿರ್ತಕ್ಕಂಥ ಮಂಗಲ ಮಹತಿಯರ ಬಹಳ ಹಿಂದ ಆಶೀರ್ವಾದ ಮತ್ತು ಬಹಳ ಪ್ರೇರಣೆ ಮತ್ತು ಅವು ಸಂಸ್ಕಾರದಲ್ಲಿ ಬ್ರಹ್ಮಚಿಂತನದ ಮನೆಯಲ್ಲಿ ಹುಟ್ಟಿದವರು ಇವರ ಸತಿಗಳಾಗಿರ್ತಕ್ಕಂಥವಳು. ಬಹಳ ಸಂಸ್ಕಾರ ಆಕಿಯಿಂದ ಅವನಿಗಲ್ಲೆಂದು ನಮಗೂ ಬಂದದ ಅಂತ ಇವತ್ತಿನ ಸಭೆಯಲ್ಲಿ ನಾವು ಹೇಳ್ತೇವೆ. ಹೆಂಗ ಚೋಡಾಲಿ ಗಂಡನನ್ನು ಉಪದೇಶ ಮಾಡಿದಳು ಗುರುವಾಗಿ, ಅದೇ ತೆರನಾಗಿ ಇವತ್ತಿನ ದಿವಸ ಮಂಗಲ ಈ ನಮ್ಮ ಗ್ರಾಮಕ್ಕೆ ಹೆಸರಾಗಿರ್ತಕ್ಕಂಥವಳು. ಅದೇ ತೆರನಾಗಿ ನಮ್ಮಂತವರಿಗೆಲ್ಲ ಮಾರ್ಗದರ್ಶನ ಆದವಳವಳು. ಈ ವಿಷಯದಲ್ಲಿ ಕೊಂಡಾಡಬೇಕಾಗ್ತದೆ. ಅಂತ ಕೆಟ್ಟ ಜಿಬಿಟ ಮನುಷ್ಯ ಕೆಲಸ ಬಿಟ್ಟು ಒಂದು ತುಸುನು ಅಳಗಾಡ್ತಿತ್ತಿಲ್ಲ. ಯಾವಾಗ 2001ನೇ ಇಸ್ವಿಯೊಳಗೆ ದುಳುಕೇಡ ಗ್ರಾಮ ಹೊಸ ಗ್ರಾಮ ಚಾಲು ಆಯ್ತು, ಭೂಕಂಪ ಆಗಿ ಊರ ಹಾಳಾಯ್ತು. ಆ ಎಳಗ ಇಲ್ಲಿ ಊರಾಗ ಸತ್ಸಂಗ ನಡೆಸಬೇಕು. ಸತ್ಸಂಗ ಅನ್ನೋದು ನಮಗ್ ಗೊತ್ತಿದ್ದಿತ್ತಿಲ್ಲ, ಈಗರೆ ಗೊತ್ತಾಗ್ಯದಂದ್ರೆ ಇರ್ಲಿ ಬಿಡು, ನೋಡೋದು ಮುಂದಿನ ಮಾತ. ಒಂದು ಸತ್ಕಾರ ಮಾಡಬೇಕು ಊರೊಳಗಂತ ಹಿರಿಯರ ಹೇಳದಾಗ ಹಳ ಒಂಜರ ನಾವು ಒಂಜರ ಠೀಕ್ ಇದ್ದೇವು ಓಡಾಡಕ್ಕೆ. ಅದಕ್ಕೆ ಈಗ ಏನಲ್ಲ ಅಡಿಗೆ ಮಾಡ್ತಾರಲ್ಲ ಅಲ್ಲಿ ಒಂದು 3-4 ಮಂದಿ, ಆ ಪುಡಾರಿಗಳು ನಾವು ಹಳೆ ಪುಡಾರಿನೇ ಇದ್ದೆವು. ಊರಾಗ ಒಂದು ಸತ್ಕಾರ ಮಾಡಿನೇ ಊರೊಳಗೆ ಪ್ರವೇಶ ಆಗದ, ಹಂಗೆ ಪ್ರವೇಶ ಆಗಂಗಿಲ್ಲ ಅನ್ನೋ ಕಾಲದಲ್ಲಿ ಯಾನು ಸತ್ಕಾರ ಮಾಡೋದು ಹೆಂಗ್ ಮಾಡೋದು ಅಂದ್ರ ಯಾರು ಗುರುಗಳಂದ್ರೆ ಗೊತ್ತಿಲ್ಲ, ಸತ್ಸಂಗ ಅಂದ್ರೆ ಗೊತ್ತಿಲ್ಲ, ಸಂಸ್ಕಾರ ನಮ್ಮಲ್ಲಿ ಇದ್ದಿತ್ತಿಲ್ಲ, ಯಾರ ಬಲ್ಲಿ ಇದ್ದಿತ್ತಿಲ್ಲ ಅಂತಿಲ್ಲ. ನಮ್ಮ ಊರಾಗ ಇದ್ರು ಯಾವ ಚೋರ್ಮೂಲ ಶಾಂತವರಾಗಿರ್ತಕ್ಕಂಥ ಯಾರು ಅದಲ್ಲ, ಇವರ ಹಿರಿಯರಾಗಿರ್ತಕ್ಕಂಥ ವಿಠಲ ಮಹಾರಾಜರು ಬಹಳ ಅವರು ಇವರೆಲ್ಲ ಸಮಕಾಲೀನವರು. ಯಾರು ಆನಂದ ಶಾಸ್ತ್ರಿಗಳು ಅವರೆಲ್ಲ ಆ ಅಭ್ಯಾಸಗಳು ಮಾಡಿ ಎಲ್ಲರಿಗೂ ಹೇಳ್ತಿದ್ರು. ಕರೆ ನಮಗೆ ಕೇಳುವ ಕಣ್ಣಿ, ನೋಡುವ ಕಣ್ಣಿದ್ದಿತ್ತಿಲ್ಲ, ಕೇಳುವ ಕಿವಿನೂ ಹಾಳಾಗಿದ್ದಿತ್ತಿಲ್ಲ. ಆ ಟೈಮಲ್ಲಿ ಹಿಂಗೆ ತಿರುಗಾಡ್ತಾ ಯಾರು ಹೇಳ್ತಾರೆ, ಯಾರು ಚಂದ ಹೇಳ್ತಾರೆ, ಮಂದಿ ಮಕ್ಕಳು ಕೂಡ್ಬೇಕು, ಮಂದಿ ಮಕ್ಕಳು ಕೂಡ್ಬೇಕು, ನಮಗೆ ಶಬಾಷಿ ಸಿಗಬೇಕು ಅಂತವ್ರು ಯಾರು ಹೇಳೋರಂತ ಹುಡುಕಾಡ್ಕೋತ ಹೋದೆವು. ಅದು ಎಲ್ಲಿಗೆ ಹೋಯ್ತ್ರಿ? ತಿರುಗುತ್ತಾ ಎಲ್ಲಿ ಹೋಯ್ತು? ನಮ್ಮ ಒಂದ್ರೂಪ ಮೆಂಡುಗುಲ್ಲಿ ಮುತ್ತೆಯವ್ರ ಕಡೆ ಹೋಯ್ತು, ಮಲ್ಲು ಶಾಸ್ತ್ರಿ ಅವರು. ಕರೆ ಜೀವನ ಮುಕ್ತ ಇದ್ರು ನಮಗೆ ಗೊತ್ತಾಗಿತ್ತಿಲ್ಲ. ಆಗ ಆದ್ರೆ ಅವರು ನಾವು ಈ ಶ್ರಾವಣ ಮಾಸ ಪ್ಯಾಕ್ ಆಗ್ಯದ ಹಿಡಿದಿದೆವು. ಅವರಾದ ಒಳಗೆ ಮಕ್ಕಳ ಮಂದಿ ಸಾಧಕರು ಇರ್ತಾರ, ಅಲ್ಲಿ ಸೇವಕ ಬಂದಿದ್ದು ಅಭ್ಯಾಸಕ್ಕೆ ಬಂದಾರ, ಅಲ್ಲಿ ಹೋಗಿ ಸಿಗ್ತಾರೆ ನಿಮಗಂದೊಳಗ. ಏನೋ ಅಲ್ಲಿ ಹೋಗಿ ನಮ್ಮ ಭೈರಗೊಂಡ ಶ್ರೀಮಂತ ನಾನು ಇಬ್ರು ಒಂದು ಗಾಡಿ ಮೇಲೆ ತಿರುಗಾಡ್ಕೊತ ಹೋದೆವು. ಹೋದೊಳಗೆ ಅಲ್ಲಿ ಎಲ್ಲ ಕಡೆ ನೋಡಿದ್ರೆ ಗುಂಪನೇ ಇದ್ದು, ಎಲ್ಲ ಕಡೆ ಸಾಧುರು ಕಾಣ್ತಲ್ರು. ಸಾಧುರು ಹೋಗಿ ಗುರುಗಳು ಇದ್ದಂಗೆ ಕಾಣ್ತಲ್ ಬೇಡ್ಕೊಳ್ಳೋ ಅಂತ ಹಿಂಗೆ ತಿಳ್ಕೊಂಡೇವನು. ಆಳೆಗೆ ಅವರು ನಿರಂಜನಪ್ಪ ಅನ್ನೋರು ಇದ್ರು. ಆ ನಿರಂಜನಪ್ಪ ಅವರು 2001ನೇ ಇಸ್ವಿ ಒಳಗೆ ನಮ್ಮ ಊರಿಗೆ ಯಾವ ಸಿದ್ಧಾರೂಢ ಪುರಾಣ ಹೇಳಕ್ಕೆ ಬಂದ್ರು. ಅವ್ರು ಯಾರ ಮಕ್ಕಳಂದ್ರೆ ಈ ಮಹಾದೇವ್ ಮಹಾರಾಜನ ಮಕ್ಕಳವ್ರು. ಅವ್ರಿಗೆ ಪಂಚೀಕರಣ ಹೇಳ್ದವ್ 25 ವರ್ಷದ ಅಚ್ಚಿ ಕಡೆ. ಅವರು ನಮಗೆ ಪಂಚೀಕರಣ ಹಾಳಾಗಿ ಹೇಳ್ಯಾರ. ಯಾವಾಗ್ರಿ? 2001ನೇ ಇಸ್ವಿ ಒಳಗ ಅಲ್ಲಿ ಒಳಗೆ ಹೇಳಕತ್ತದು ಪಂಚೀಕರಣ ಅವನ ಜನ್ಮಕ್ಕೆ ಹತ್ಯ.
ಇನ್ನು ಆದ್ರೆ ಬಿಡು ಮುಂದಿನ ಗ್ರಂಥ ಅಪ್ಪಗಳು ಅಂತವ್ರ ಕೈಗೆ ಅಭ್ಯಾಸ ಮಾಡಿದಿ. ಗಂಗಾಧರ ಅಪ್ಪಗಳು ಅಂತವ್ರು, ವೃತ್ತಿ ಪ್ರಭಾಕರ ಇಂಥವೆಲ್ಲ ಅಭ್ಯಾಸ ಮಾಡಿದ್ವಿ. ಒಂದ್ ಜನ ಹೊರಗೆ ಹಾಕತ್ತೇಳಿ ಸಾರಿ ಬೈದ್ರು ಅವನ ಛಪ್ ಬಂದಿಲ್ಲ. ಆದ್ರೆ ಇನ್ನೂ ಒಂದು ರೀತಿಯಲ್ಲಿ ಅವನಿಗೆ ಬೈಯೋದು ಮತ್ತೊಂದು ಜಾಗದಾಗ ಬೈತೀವಿ, ಈ ಸದ್ಯದಲ್ಲಿ ಇಲ್ಲ. ಆದ್ರೆ ಅವರು ಬಂದು ಅಲ್ಲಿ ಸಿದ್ಧಾರೂಢ ಪುರಾಣ ಅವರು ಸಂಜೆ ಟೈಮ್ದಾಗ ಹೇಳ್ತಿದ್ರು. ಆ ಹೇಳೋ ಮುಂದೆ ನಸ್ಕಿನ್ ಟೈಮ್ದಾಗ ಈಗ ಹಂಗ ನೀವು ಕರುಣ ಎಂದು ಹೇಳ್ತಿರಲ್ಲ, ಸತ್ಸಂಗ ಮಾಡ್ರಿ, ಮಾನವ ಜನ್ಮದ ಮುಖ್ಯತೆ ಅನ್ನೋದು ಗೊತ್ತು ಮಾಡ್ಕೋರಿ. ಹೋಗ್ತದ ಶರೀರ, ತಂದಿಲ್ಲ ಅಪ್ಪಗಳು ಹೇಳ್ತಾರಿಲ್ಲ, ತಂದಿಲ್ಲ ಬಂದದ, ಹೋಗಂಗಿಲ್ಲ ಒಯ್ತದ, ಅವ್ರ ಮುಂದಿನ ಹೇಳೋರ. ಹಂಗ ಅವರು ಸಂಜೆ ಒಳಗೆ ಜಂಡಲವಾಗಿರ್ತಕ್ಕಂಥ ನಗಸದು ಇದು ಮಾಡೋದು ಸಿದ್ಧಾರೂಢ ಪುರಾಣನೇ ಹೇಳಿದ್ರು. ಅವರು ನಸ್ಕಿನ್ ಮಾರಿ ವೇದಾಂತ ಪಂಚೀಕರಣ ಅಂತ ಹೇಳಿದ್ರು ಅವರು. ಅದಕ್ಕೂ ಮೊದಲು ನಾವು ಶಾಣ್ಯರಾಗಬೇಕಂತ ಹೇಳಿ ತಂದು ಆ ಪಂಚೀಕರಣ 2 ಸಾರಿ ಓದಿದೆವು. ಕರಿ ಯಾನೇನು ತಿಳಿದಿತ್ತಿಲ್ಲ. ನಿರ್ವಾಣ ಪಂಚೀಕರಣ ಇತ್ತು, ಅದು ಕಠಿಣ. 2 ಸಾರಿ ಓದ್ದೇವು. ನಮ್ಮ ಮಾದೇವ್ ಸೌಕರ್ಯದ ಅವನಿಗೆ ನೋಡು ನೀ ಶಾಣ್ಯದಿ ಮಗಳ ಸಾಲಿಗೆ ಅಂದ್ರೆ ಸುಮ್ಮ ತೆಗೆದು ನನಗೆ ಏನು ತಿಳಿದಿಲ್ಲ. ಈ ರೀತಿಯಾಗಿ ಅವರು ಯಾವಾಗ ಪಂಚೀಕರಣ ಹೇಳಕತ್ರು, ಆ ಹೇಳು ಮುಂದ ಆ ವರ್ಷ ಮುಗಿತು. ಮುಗದ ಬಳಿಕ ಇವು ಯಾರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೊಂಟಿದ್ದೇವಲ್ಲ ಈ ಬಸವರಾಜ ಶಾಸ್ತ್ರಿಗಳು, ಇವರಿಗೂ ಪ್ರವೇಶ ಆಗಿತ್ತಿಲ್ಲ, ಬಂದಿತ್ತಿಲ್ಲ. ಯಾಕಾಡದ ಒಂದು ರೀತಿ ಬಂದು ನಮ್ಮ ಕೈಯಾಗ ಸಿಕ್ಕಲಾಗಿರ. ಒಮ್ಮೆ ಬಂದವರು ಎಷ್ಟು 2001ನೇ ಇಸ್ವಿ ಒಳಗೆ ಹೆಂಗೋ ಇದರಾಗ ಬಂದು ಸಿಕ್ಕಾರು. ಅವ್ರು ಹೇಳಿದ್ರು, ನಮ್ಮ ಹೇಳದ ಬಳಿಕ ಯಾವುದು ಮಳ್ಳ ವರ್ಷ ಯಾವ್ದು ಹೇಳಿದ್ರಿ, ಯಾವ ಸಂಜೆ ಟೈಮ್ದಾಗ ಸಿದ್ಧಾರೂಢ ಪುರಾಣ ಹೇಳೋರು, ಮುಂಜಾನೆ ಟೈಮ್ದಾಗ ನಸ್ಕಿನ್ ಟೈಮ್ದಾಗ ವಿಚಾರ 4ನೇ ತರಂಗ ಹೇಳಿದ್ರೆ ಅವ್ರ ಅಪ್ಪಗಳು, ನಿರಂಜನ ಅಪ್ಪಗಳು. ಅವರಾದಿ ಒಳಗೆ ಬ್ರಹ್ಮಲೀನಾಗ್ಯಾರ. ಬಹಳ ಅವ್ರದ್ದು ಬಹಳ ಕೊಂಡಾಡ್ಬೇಕು. ನಮಗೆ ಆಣೆಗೆ ಅವ್ರ ಮಾತ್ಮರು ಅನಿಸಲಿಲ್ಲ. ಇವೊಬ್ಬ ಮಹಾರಾಜನ ಬಿಡ್ಕೊಳ್ಳೋ ಅಂತ ಹಿಂಗೆ ತಿಳ್ಕೊಂಡಿದ್ದೆವು. ಬಹಳ ನಿರಾಭಿಮಾನ. ಅವರು ವೃತ್ತಿ ಪ್ರಭಾಕರ ಅಭ್ಯಾಸಕ್ಕೆ ಬಂದಿದ್ರೆ ಅವರಾದಿ. ಅವರು 2 ವರ್ಷ ಹೇಳಿದ ಬಳಿಕ ಇವರು ಅದರೊಳಗೆ ಪ್ರವೇಶ ಆದವರು. ಅದ ನಂತರ ಮುಂದೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಬೀಗರಾಗಿರ್ತಕ್ಕಂಥ ನಮ್ಮ ಪ್ರಕಾಶ ಸಲಗರ್ ಅವರು, ಅವ್ರ ಮನೆಯಲ್ಲಿ ಸಂಸ್ಕಾರ ಇತ್ತು. ವಿಠ್ಠಲ ಮಹಾರಾಜರು, ಚಿತ್ಪೂರ್ ವಿಠ್ಠಲ ಮಹಾರಾಜರು ಅವ್ರ ಮನೆ ಒಳಗೆ ದಿನಾ ಬಂದು ಶಾಸ್ತ್ರ ಹೇಳ್ತಿದ್ರು. ಅಲ್ಲೇ ಆಡ್ತಿದ್ದೇವ್ ನಾವು. ಕರೀವಿ ಏನೋ ಓದ್ತದಕ್ಕಿದ್ರು. ಆ ಕಡೆ ನಮ್ಮದು ಕಿವಿ ಇದ್ದಿತ್ತಿಲ್ಲ. ಅವರು ಆ ಸರಿಗೆ ಅವ್ರಿಗೆ ಸಂಸ್ಕಾರ ಇತ್ತು. ಅವ್ರ ಅಪ್ಪಗಳಿಗೆ ಓದಲಿಕ್ಕೆ ಬರ್ತಿತ್ತಲ್ಲ, ಇವ್ರಿಗೆ ಓದಲಿಕ್ಕೆ ಹಚ್ತಿದ್ರು. ಆ ಸಂಸ್ಕಾರ ಅವ್ರಿಗಿತ್ತು. ಅವ್ರು ಏನ್ ಮಾಡಿದ್ರು, ಮುಂದ ಇದು ಶಾಸ್ತ್ರ ಬಹಳ ಚಲೋ ಅದ, ಯೋಗ್ಯ ಅದ, ನೀವೆಲ್ಲಾರು ಕೇಳ್ರಿ, ನಾವು ಓದ್ತೀನು, ಓದ್ಕೋತ ಹೋದ್ರೆ ಎಲ್ಲ ತಿಳಿತದ ಅನ್ನೋ ಮಾತು ಹೇಳಿದಾಗ ಬಸವರಾಜ ಶಾಸ್ತ್ರಿ ಅವರು, ನಾವು ಇನ್ನೂ ಒಂದು 8-10 ಮಂದಿ ನಮ್ಮಲ್ಲಿ ಇದ್ರು. ನಮ್ಮ ಅಣ್ಣವರು ಒಂದು ಈಗ 10-12 ಮಂದಿ ಪ್ರತಿನಿತ್ಯ ಅವ್ರ ಕಡೆಯಿಂದ ಆ ಶಾಸ್ತ್ರವನ್ನು ಚಿಂತನೆ ಮಾಡ್ತಿದ್ದೆವು. ಅವ್ರು ಓದ್ತಾ ಹೋಗ್ತಿದ್ರು, ನಾವು ಕೇಳ್ಕೊತ ಕುಂಡಿರ್ತಿದ್ದೆವು. ಮುಂದೆ ಅವರು ಯಾವ್ದು ಮಾಸ್ತರೇ ಡ್ಯೂಟಿ, ಅವ್ರು ಬಿಜಾಪುರಕ್ಕೆ ಏನೈತಿ, ಬಿಜಾಪುರಕ್ಕೆ ಅವ್ರದ್ದು ಡ್ಯೂಟಿ ಅಲ್ಲಿ ಇದು ಆದಾಗ ಅವ್ರ ಮನಿನೇ ಅಲ್ಲೇ ಮಾಡಿದ್ರು. ಆದಾಗ ಅಂದ್ರೆ ಇವರು ಬಸವರಾಜ ಶಾಸ್ತ್ರಿ ಅವರು, ಶಾಸ್ತ್ರಿಗಳ ನೀವೇ ಹಾಕ್ರಿ ಚೋಟಿ ಅಂದ್ರು. ಹಾಕ್ರಿ ಅಂದೊಳಗೆ ಯಾವಾಗ ನಮ್ಮ ಕೈ ಒಳಗೆ ಗ್ರಂಥ ಬತ್ತು, ಯಾವುದು ಅಳಗೆ ಯಾವಾಗ ನಡೆದಿತ್ತು ಏನೋ, ಅಲ್ಲಿಗೆ ಬಂದುದು ಚಲ. ಇವ್ರು ಅಲ್ಲಿ ಹಿಡಿದು ಕೇಳಕತ್ತ ಬಳಕ ನನ್ನ ಬಲ್ಲ 10 ವರ್ಷದಿಂದ ಕೇಳ್ಯಾರ. ಅವ್ರು ಮಳಿ ಇಲ್ಲ, ಮಾರಿಲ್ಲ, ಯಾವುದು ಚಳಿ ಗಂಧಲಾರ್ದನೆ ಒಂದು ದಿನನೂ ಕೆಲಸಕ್ಕೆ ಅರ್ಧ ತಾಸು ಬಿಡ್ಲಾರ ವ್ಯಕ್ತಿ. 10 ವರ್ಷ ಹೌದಲ್ರಿ ಶಾಸ್ತ್ರಿಗಳ? 10 ವರ್ಷ ಮಳೆ ಇರ್ಲಿ, ಹೊದಲಿರ್ಲಿ, ಇವಕ್ಕೇನು ಹುಚ್ಚಕ್ಕದ ಹಂಗ 10 ಮಣಗನ ಈ ಕಡೆಯಲ್ಲಿ ಹೋಗ್ತಾವ, ಈ ಕಡೆಯಲ್ಲಿ ಹೋಗ್ತಾವ ಊರಾಗ ಮಂದಿ. ಈ ರೀತಿ ಶ್ರವಣ ಮಾಡಿರ್ತಕ್ಕಂಥ ಆ ಶ್ರವಣದ ಫಲ ಇವತ್ತಿನ ದಿವಸ ತಮ್ಮೆಲ್ಲರಿಗೆ 2 ವೇಳೆಯಲ್ಲಿ ನಿಮಗೆ ಉಪದೇಶವನ್ನು ನೀಡ್ತಿರ್ತಕ್ಕಂಥ ಆ ಬಸವರಾಜ ಶಾಸ್ತ್ರಿಗಳಿಗೆ ನಮಸ್ಕರಿಸಿ, ಮತ್ತು ಇಲ್ಲಿಯ ಪರ್ಯಂತರವಾಗಿ ಇಲ್ಲೆಲ್ಲರೂ ಇದ್ದವ್ರು ಇವರು ಯಾರು ಅಜ್ಞಾನಿಗಳಲ್ಲ. ಈ ಸತ್ಸಂಗದ ಇದನ್ನು ನಡಿಬೇಕಾಗಿತ್ತಂದ್ರೆ ಸುಮ್ಮ ಆಗಂಗಿಲ್ಲ. ಯಾವ ನಮ್ಮ ಸಿದ್ದಣ್ಣಗೌಡರಾಗ್ಲಿ,
ಇವರೆಲ್ಲರೂ ಹೆಂಗ ಅಂದ್ರ ಯಜ್ಞದಾಚರತೆ ಶ್ರೇಷ್ಠ ತತ್ತದೇವೋ ತರು ಜನ ಎಲ್ಲವನ್ನು ಬಲ್ಲವರದ. ದೊಡ್ಡವ ಹ್ಯಾಂಗ ನಡೀತಾನ, ಸಣ್ಣವ ಹಂಗ ನಡೀತಾನ. ಆದ್ರೆ ಎಲ್ಲವನ್ನು ತಿಳಿದ್ರು ಸಾಧಕನಂಗ ವರ್ತನೆ ಮಾಡ್ತಾರೆ ವಿನಃ ಅವರ ಅಜ್ಞಾನಿಗಳಂತ ಹಿಂಗ ಅಲ್ಲವೇ ಅಲ್ಲ. ದೊಡ್ಡವರದರ, ಉಭಯ ಶ್ರೀಮಂತರದರ, ವಯಸ್ಸಿಲಿ ಹಿರಿಯರದರ, ಎಲ್ಲ ಇದ್ದರು. ಈ ಮಾಧವ ಮಹಾರಾಜಿಗೆ ಇವ್ರಕ್ಕಿಂತಲೂ ಹೆಚ್ಚು ತಿಳಿದವರದರ. ಆದ್ರೆ ನನ್ನ ವಿಶ್ವಾಸದ, ಆದ್ರೆ ಅವ್ರಿಗೆ ದೊಡ್ಡವರು ಮಾಡಿ ಸಾಧಕರಂಗ ಸೇವಾ ಮಾಡಿ ಸತ್ಸಂಗದಲ್ಲಿ ಪ್ರವೇಶ ಮಾಡುವುದು ಇದೊಂದು ಅವರ ಕಳಕಳೆ. ಅದಂತ ಮಾತ್ಮರಿಗೂ ಶರಣೆ ಅನ್ನುತ್ತಾ ಇನ್ನು ನಮ್ಮ ಕುಲಕರ್ಣಿಯವರು ಒಂದು ರೀತಿ ಹೇಳಿದರು. ಯಾಕಂದ್ರೆ ಅವರು ಮೊನ್ನೆ ದಿವಸ ಫೋನ್ ಹಚ್ಚಿ ಮಾತಾಡಿದ್ವಿ ಆನಂದಪ್ಪಗಳಿಗೆ, ನಿಮಗ ಒಂದು ದಿವಸ ಕೂಡ ಊಟ ಸಿಕ್ಕಿಲ್ಲ, ಗುರುಗಳ ಸೇವೆ ಮಾಡಿ ತಿರುಗಾಡಿ ಅಭ್ಯಾಸ ಮಾಡಿರಿ. ಆದ್ರೆ ಕುಲಕರ್ಣಿಯವರು ಆ ವಿಷಯನ ಥಾಡೆ ಹೇಳಿದ್ರು. ಹುಬ್ಬಳ್ಳಿ ವಿಷಯ ನಮಗೆ ಗೊತ್ತದ. ಒಂದು ಕೋಲಿ ಒಳಗೆ 70 ಮಂದಿ ಹಾಕ್ತಿದ್ರು. ಅಲ್ಲಿ ಬಯಲ ಕಡೆಗೆ ಕುಂಡಿರ್ಬೇಕಾದ್ರೆ ನಷ್ಕಿನ ಪಾಳೆ ಹತ್ತುದು ಒಂದೇ ಡೈಲಾಗ್. ಅದು ಏನೇನೋ ಸಾಧಕರ ತ್ರಾಸದ ಇರ್ಲಿ, ಅದರ ಅವಶ್ಯ ಇಲ್ಲ. ಅಂತದ ನಾವು ಅಭ್ಯಾಸ ಮಾಡ್ಬೇಕಾದ್ರ ತ್ರಾಸದ. ಮತ್ತೆ ನಿಮಗೆ ಯಾವ ತ್ರಾಸಿಲ್ಲ. ಈಗ ಮನೆ ಒಳಗೆ ಹೆಣ್ಮಕ್ಳಿಗೆ ರೊಟ್ಟಿ ಬಡ್ಕೋತ ಕೇಳ್ರಿ, ನೀವು ನಿದ್ದೆ ಮಾಡ್ಕೋತ ಕೇಳ್ರಿ. ಇಂತಹದೆಲ್ಲ ಇರ್ಲಿಕ್ಕಾಗಿ ನೀವು ಕಳ್ಕೋತೀರಿ ಅಂದ್ರ ನಿಮ್ಮದ ದುರ್ಭಾಗ್ಯ ಅನ್ನುವಂತ ತಮ್ಮ ಕಳಕಳಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕುಲಕರ್ಣಿಯವರ ಶ್ರೀಪಾದಕ್ಕೂ ನಮಸ್ಕರಿಸಿ, ಅದೇ ತೆರನಾಗಿರ್ತಕ್ಕಂಥ ನಾವು ಅಜ್ಞಾನಿಗಳು, ನಮಗೆ ಈ ಮಾರ್ಗಕ್ಕೆ ಜಗಿರ್ತಕ್ಕಂಥ ಯಾವ ಶಿರ್ನಾಳ ಸತ್ಸಂಗದವರೆಗೆ ಮೇಲೆ ನಮ್ಮ ನಮಸ್ಕಾರಗಳು. ಯಾಕಂದ್ರ ಆನಂದ ಶ್ರೀಗಳು ಮೇಲೆ ಹೇಳ್ತಾರ, ಯಾನು ಅರಿಯದ ಮೂಡನ ಪರಿಯಂತೆ, ಅರಿಯದ ಮೂಡನ ಪರಿಯಂತೆ ಈರ್ಪನು ತನ್ನ ಕುರುಹುದೋರದೆ. ಹಂಗ ಎಲ್ಲವನ್ನೂ ಬಲ್ಲವರದರ. ನಾ ಜ್ಞಾನಿ ಅನ್ನೋದು ಗೊತ್ತ ಮಾಡಲಾರನೆ ಎಲ್ಲರೊಡನೆ ಉಂಡುಟ್ಟು ಸಂಚರಿಪನು ಅಂತಕ್ಕಂಥ ಯಾವ ಪರಮಾನುಭವ ಓದಿದ ವಿಷಯವನ್ನು ಆಧಾರ ಕೊಟ್ಟು ಶ್ರೀಗಳು ನೆಲ ಹೇಳ್ತಾ ಇದ್ದಾರೆ. ಆ ತೆರನಾಗಿರ್ತಕ್ಕಂಥ ಮೊನ್ನೆ ಯಾವ ಶಿರ್ನಾಳ ಸತ್ಸಂಗದಲ್ಲಿ ನಮಗೊಂದು ಸೇವಾ ಕಾರ್ಯ, ನಮ್ಮ ಇವರು ಮೇಲ ಬೈಕರ್ ಇನ್ನಾಗ ಬಂದ ಗಜಿಗೆ ಫೋನ್ ಹಚ್ಚಿದ್ರೆ ಅವ್ರು ಬೈತಾರ ಅಂತ ಹೇಳಿ ನಾವು ಓಡಿ ಬಂದಿದ್ದ. ಯಾಕಂದ್ರೆ ನನ್ನ ಶರೀರ ಆರೋಗ್ಯ ಸರಿ ಇಲ್ಲ, ಇನ್ನೊಂದು ತರದಿಂದ ಇಟ್ಟು ಹಲ್ಬೇಡೋದು ನನಗೆ ಆಗಲ್ಲ ಅಂತೇಳಿ ನಾ ಹೆಚ್ಚು ಎಲ್ಲಿನೂ ಬಂದಿಲ್ಲ, ಸತ್ಸಂಗಗಳು ಪ್ರವೇಶ ಇಲ್ಲ. ಆದ್ರೆ ನಮ್ಮ ರೇವತ್ಗಾಂವ ಶಿವಾನಂದ್ ಅವರು ಯಾಕೆ ಏನ ಕಾಣಿಸಲಾಗಿರಿ, ನಮಸ್ಕಾರ, ಏನು ಬರ್ತೀರಿ ಅವನು ಬರೋನು ಅಂತ ಮತ್ತೆ ಫೋನ್ ಮಾಡಿದ್ರು ಅವರು. ಇಲ್ಲಪ್ಪ ಹೊಂಟಿದ್ರಿ ನೀವು ಅಂತ ದೊಡ್ಡದು ಇದು ಮಾಡಿಬಿಡ್ರಿ ಅಂತ ಅವ್ರು ಹೇಳಿದಾಗ ಮತ್ತೆ ಬಂದೆವು. ಇಲ್ಲಿ ಟೋಟಲ್ ಹೇಳೋದು ಅಂದ್ರೇನು, ಎಲ್ಲವನ್ನು ತಿಳಿದಾರ, ಜೀವನ್ ಮುಕ್ತರದಾರ. ಇದ್ರೂ ಬರೇ ಬಾಯಿಲಿನ ನಾವು ಏನು ಶಾಸ್ತ್ರ ಹೇಳದವೇ ವಿನಃ ಆಚರಣೆ ಒಳಗೆ ನಮ್ಮದು ಇಲ್ಲ. ನಮಗಾಗಬಹುದು ಹೇಳುದು ಶಾಸ್ತ್ರ, ತಿನ್ನುವುದು ಬದನೆಕಾಯಿ. ಆದ್ರೆ ಯಾರು ಎಲ್ಲವನ್ನು ಬಲ್ಲವರಾಗಿದ್ದು ಎಲ್ಲ ರೀತಿಯಾಗಿ ದಾನದಲ್ಲಿ ಅಥವಾ ಹೇಳುವುದರಲ್ಲಿ ಈ ಪ್ರಕಾರವಾಗಿ ಎಲ್ಲರಿಗೂ ಉಪದೇಶ ಮಾಡುತ್ತಾ ಬಂದಿರತಕ್ಕಂಥ ಯಾವ ಈಗಿನ ಸಭೆಗೆ ಸಂಚಾಲಕನಾಗಿರ್ತಕ್ಕಂಥ ನಮ್ಮ ತುಳಗೇಡ್ ಅವರು, ಅವರ ಶ್ರೀಪಾದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಟೈಮರೇ ಮಕ್ಕಳಾಗ್ಯದ, ಇನ್ನ ಎರಡವು ಇನ್ನ ಎಡುತ್ತನ ಹರಗುತ್ತ ಒಂದಂಗ ನಿಮಗ ಆಗ್ತದ. ಯಾಕಂದ್ರೆ ಕಡಿ ಹೊಟ್ಟೆ ಹಸದ, ಇವು ಹರಗಲು ಕತ್ತು ಅಂದ್ರೆ ಇವಕ್ಕೆ ಮತ್ತ ಇಲ್ಲಿ ತನಕ ಯಾನು ಸತ್ಸಂಗದ ಬಗ್ಗೆ, ಸತ್ತದ ಬಗ್ಗೆ ವಿಶೇಷವಾಗಿ ಎಲ್ಲ ಮಹಾತ್ಮರು ಹೇಳ್ಯಾರ. ಅದೇ ಅನುಭವವನ್ನು ಎಲ್ಲ ಮಾತೆಯರು ಹೇಳ್ಯಾರ. ಆ ಎಲ್ಲ ಮಾತೆಯರಿಗೂ ಎಲ್ಲ ಮಹಾತ್ಮರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಮಾದೇವ ಮಹಾರಾಜಗೆ ನೆನಪಾರ್ದೇವ್ ನೋಡ್ರಿ, ಅವನ ಶಕ್ತಿ ಮೊದಲೇ ಇದು ಹುಡುಗುತ್ತ ನಾವು ಅವನಿಗೆ ಸೆಪರೇಟವಾಗಿ ಆ ಮಹಾತ್ಮರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಯಾವ
ಸತ್ಸಂಗದ ಮಹಾತ್ಮ ವಿಷಯಕವಾಗಿ ಅದರ ಅನುಭವ ಯಾರಿಗಾಗಿ ಅವರು ಬಹಳ ಕಳವಳೆಯಿಂದ ಹೃದಯ ತುಂಬಿ ಹೇಳ್ತಾ ಬಂದಾರ. ಅದನ್ನು ಅನುಭವದಿಂದಲೇ ಆಗಲಿ ಅನುಭವ ರೈತರವಾಗಲಿ ಎಲ್ಲರಿಗೂ ಧೈರ್ಯ ಬರಲಿ ಅನ್ನತಕ್ಕಂಥ ಯಾವ ಬಸವರಾಜ ಅಪ್ಪಗಳು ಮತ್ತು ಮಹಾದೇವ ಮಹಾರಾಜರು ಇನ್ನೂ ಕುಲಕರ್ಣಿ ಅವ್ರು ಹೇಳಿದ್ರು, ಬರೇ ಮೊಬೈಲ್ದಾಗ ಹೆಸರು ಅಂದ್ರೆ ಕೇಳೋರೇ ಬಿಡ್ಬೇಕು, ಅಷ್ಟು ಮಂದಿ ಹೆಸರದ ಎಲ್ಲ ಗ್ರಂಥಗಳು ಹೇಳೋರು ಅದಾರ. ಆ ಮನ ತುಂಬವಾಗಿ ಅಭ್ಯಾಸವನ್ನು ಮಾಡಿ ಇಲ್ಲಿ ಯಾವ ಸಭೆಯಲ್ಲಿ ತಮ್ಮ ಅನುಭವವನ್ನು ಹೇಳ್ತಿರ್ತಕ್ಕಂಥ ಮಹಾದೇವರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಎಲ್ಲರೂ ಹೇಳ್ಯಾರ, ಎಲ್ಲರೂ ಕೇಳಿರಿ. ಎದರ ಬಗ್ಗೆ ಹೇಳಿದರು, ಯಾರ ಬಗ್ಗೆ ಹೇಳಿದರು? ತನ್ನ ಬಗ್ಗೆ, ನನ್ನ ಬಗ್ಗೆನೇ. ಯಾರು ಈ ವಿಷಯಕವಾಗಿ ನಮ್ಮಲ್ಲಿ ಬಂದಿರತಕ್ಕಂಥ ಮೆಂಡೂರು ಮುತ್ತಿಯವರು ನಮಗೆ ಅಭ್ಯಾಸ ಕೊಡ್ತಿದ್ರಿ. ನಾವು ನಮ್ಮ ಶ್ರೀಮಂತಾದ ಎಲ್ಲರಲ್ಲಿ ಒಂದು ನಿಂಬ್ರಿ ಗ್ರಾಮಕ್ಕೆ ಹೋಗಿದ್ದೆವು. ನಿಂಬ್ರಿ ಗ್ರಾಮದಲ್ಲಿ ಬರೋ ಮುಂದೆ ನಾವು ಅಂದವರಿಗೆ ಮಹೇಶ್ ಅಣ್ಣವರು ಅಂದ್ರಮ್ಮ, ಎಷ್ಟು ಯಾನ್ ಹೇಳಿದ್ರು ಈ 3-4 ತಾಸು ಹೇಳ್ಯಾರ. ಏನ್ ಹೇಳ್ಯಾರ? ನೀನಲ್ಲ, ಇದು ನಿಂದಲ್ಲ, ಇನ್ನು ಸಾಯುತ್ತಾನ ಅವರು ಇದ್ರ ಬಿಟ್ಟು ಮತ್ತೆ ಹೊಸದೂ ಇಲ್ಲ. ಮೆಣಗು ಮಧ್ಯವರಿಗೆ ಅಂತೇವೆ, ಇದ್ರ ಬಿಟ್ಟು ಮತ್ತೆ ನೀವು ಯಾವ ಶಾಸ್ತ್ರರೇ ಆಗಲಿ ಯಾವ ಪುರಾಣರೇ ಆಗಲಿ ಇನ್ನು ಹೊಸದು ಇದ್ರಾಗ ಏನು ಹೇಳಂಗಿದ್ದೀರಿ ಅನ್ನೋ ನನಗಿದು ಗೊತ್ತಾಗ್ಯದ. ನನ್ನ ಸೈಕಲ್ ಮೇಲೆ ಹಾದಿ ಮೇಲೆ ಹೊಂಟಿದೇವ್ರಿ, ಅವ್ರ ಟನ್ ಅಂತ ಗಾಡಿ ಸೈಕಲ್ ಮೇಗಿಂದ ಹೇಳಿದ್ರು, ಇಲ್ಲೇ ಹಾಕ್ತದೆ ನೋಡಿ ವೇದಾಂತ ಅಂದ್ರೆ ತಿಳಿದಂಗೆ ಆಗ್ಯದ. ನಿನಗೆ ಇನ್ನೂ ತಿಳಿದಿಲ್ಲ ಅಂದ್ರೆ ಯಾನ್ ಹೇಳ್ತೀರಿ? ನಾ ಅಲ್ಲ, ನಂದಲ್ಲ, ಇದ್ರ ಬಿಟ್ಟು ಮತ್ತೆ ಹೊಸದೇನು ಸಿಗ್ತದೇನು? ಶಬ್ದ ಇದು ಆಗ್ಬೇಕಾಗಿತ್ತು, ಖರೆ ಅರ್ಥ ಅದು ಹಿಂಗ ಅರ್ಥ ಆಗಬೇಕಾಗಿತ್ತಂದ್ರೆ ಅದೇನ ಆನಂದ ಮಗಳು ನಿನ್ನೆ ದಿವಸ ಹೇಳ್ಯಾರ, ಇವೆಲ್ಲ ಸಾಗರ ಇವೆಲ್ಲ ಇವರಿಗೆ ಇಟ್ಟಾದ್ರ ಕೆಲಸ ಇಲ್ಲ, ಇವೆಲ್ಲ ಗಿಳಿಪಾಟಿ ಆಗ್ತದೆ. ಏನ ಮುಂದದು ಆಗಬೇಕಾಗಿತ್ತಂದ್ರೆ ಬಹಳ ಶ್ರಮದ ಹಗರಲ್ಲ. ಅದು ಹೊರಗಿಂದ ಏನಾರ ತಿಳಿಬಹುದು, ತಾ ಯಾರು ಅನ್ನೋದು ತಿಳಿಬೇಕಾಗಿತ್ತಂದ್ರೆ ಅಷ್ಟ ಹಗರ ಅಲ್ಲ. ಅದಕ್ಕೆ ಎದರ ಬಗ್ಗೆ ಇಲ್ಲಿ ತನಕ ಕಳವಳಿಯಿಂದ ಹೇಳ್ಯಾರ ಅಂದ್ರೆ ತನ್ನ ಬಗ್ಗೆನೇ ಹೇಳ್ಯಾರ. ಯಾರ ಬೀಗರ ಬದ್ದಲ ಹೇಳಿಲ್ಲ, ಯಾರ ಎಮ್ಮೆಲೆ ಬದ್ದಲ ಹೇಳಿಲ್ಲ, ಸ್ವಚ್ಛ ದೇವರ ಬಗ್ಗೆ ಹೇಳಿಲ್ಲ, ಕೇವಲ ತನ್ನ ಬಗ್ಗೆನೇ ಹೇಳ್ಯಾರ ವಿನಃ ಅದಕ್ಕೆ ಆ ತನಗೆ ಅನಂತ ಕರೆದರ ಸತ್ತ ಅಂತನೂ ಕರೆದರ. ಅದರ ಅನುಭವವನ್ನು ಹೇಳವರಿಗೆ ಸತ್ಪುರುಷರು ಅಂತ ಕರೆದರ. ತನಗೆ ಗೊತ್ತಾಗಂಗಿಲ್ಲ ಅಂದ್ರೆ ಇಂಥ ಸತ್ಸಂಗ ಮಾಡಬೇಕು ಗೊತ್ತಾಗ್ತದಂತ ಹೇಳಿ ಸತ್ಪುರುಷರು ಅಂದ್ರೆ ಯಾರು, ಗುರುಗಳಂದ್ರೆ ಯಾರು, ಅವ್ರಿಗೆ ಹೆಂಗಿರ್ತಾರ, ಎಲ್ಲಿರ್ತಾರ ಅಂದ್ರೆ ಕೆಲವೊಬ್ಬರಿಗೆ ಏನೇನು ಬಿದ್ದವ, ಇಂತಿಂತ ವೇಷಭೂಷಣಗಳ ಹುಟ್ಟಾರ, ಆ ಇಂತಿಂತ ಜಗನಾಗೆ ಇರ್ತದ, ಅಂತಿಂತ ಟಿಗ್ರಿ ಉಳ್ಳವ್ರಿ ಅಂತ ಹಿಂಗ ಬಂದದ. ಆನಂದ ಮಗಳು ಮಕ್ಕಳ ಬೈರವೈಲಿ ಹೇಳ್ಯಾರ ಎಲ್ಲ ಕರೆ, ನಮ್ಗೆ ಉಳಿಬೇಕಲ್ಲ ಅದೆಲ್ಲ ಉಳಿಯೋದವಗಡ. ಒಳ್ಳೆ ಈಗ ನೀವರ್ ಏನ್ ಹೇಳ್ತೀರಿ ಅಂದ್ರ ನಾವು ಅದಕ್ಕೆ ಆ ಸತ್ ಅಂದ್ರ ತ್ರಿಕಾಲ ಅಭಾದ್ಯವಾಗಿರ್ತಕ್ಕಂಥದ್ದು ಯಾವ ವಸ್ತು ಅದಕ್ಕೆ ಏನಂತಾರಿ ಗೌಡ್ರ? ಸತ್ಯತ. ಅದುವೇ ಸತ್ತು ವಸ್ತು ತನ್ನ ಆತ್ಮ ಅದ. ಆ ಆತ್ಮ ಎಲ್ಲರೂ ಮುಚ್ಚಿಟ್ಟಿಲ್ಲ, ವ್ಯಾಪಕ ಪರಿಪೂರ್ಣವಾಗ್ಯದ. ಪರಿಪೂರ್ಣವಾಗಿದ್ರು 3.5 ಮಳ ಶರೀರವೇ ನಾನು ಅನ್ಕೊಂಡೆ ಗೊತ್ತಿದೇವಲ್ಲ, ಇದಕ್ಕೇನಂತಾರ? ಭ್ರಮ ಅಂತಾರ, ಭ್ರಮ. ಇದಕ್ಕೆ ಇನ್ನೊಂದು ವಿಷಯ ನಾನು ನಿಮಗೆ ಕೇಳ್ತೇನೆ. ಸತ್ಸಂಗಕ್ಕೆ ಇಟ್ಟು ಕಳವಳಿಯಿಂದ ಹೇಳಿದರು. ನಿನ್ನ ಬರಡೋಲ ಅಶೋಕ್ ಅವರು ನಮಗೆ ಫೋನ್ ಮಾಡಿದರು, ನೀವು ನಾಳೆಗೆ ದುಳ್ಕೇಡದಾಗ ಶಂಕರಲಿಂಗ ಗುಡಿಯಾಗದ ಸತ್ಸಂಗ ನೀವು ಬರೇಬೇಕಂದ್ರವರು. ನಮಗೆ ಹೇಳದಲ್ಲೇ ಊರೆಲ್ಲ ತಿರುಗಾಡಿ ಹೇಳ್ಯಾರ,
ಆದ್ರೆ ಈ ಸದ್ಯ ಇಲ್ಲಿ ಕೂಡಿರ್ತಕ್ಕಂಥ ಮಂದಿ ಚಡಚಣ ತಾಲೂಕು, ಇಂಡಿ ತಾಲೂಕು, ಬಿಜಾಪುರ ತಾಲೂಕು, ಸೋಲಾಪುರ, ಇಷ್ಟು ಎಲ್ಲ ತಾಲೂಕದ ಮಂದಿ ಕೂಡಿದ್ರ ಸಂಖ್ಯೆ ಎಷ್ಟದ್ರಿ ಇಲ್ಲಿ? ಎಷ್ಟು ಸಂಖ್ಯೆ ಅದ? ಬರೇ ನಮ್ಮ ಊರ ಗೌಡನ ಕುಳಬನ ಶಾಂತಿ ಅದ. ಒಬ್ಬ ತಿರುಗಾಡಿ ಹೇಳ್ಬೇಕ್ರಿ ಗುಡಿ ಸಾಲ ಕುಳಬನ ಶಾಂತಿ ಅದ. ನಾಳೆ ಶಂಕರಲಿಂಗನ ಗುಡಿಯಾಗ ಎಲ್ಲರೂ ಕೂಡ್ಬೇಕಂದ್ರ ಈ ಗುಡಿ ಸಾಲಂಗಿಲ್ಲ. ಆದ್ರೆ ಸತ್ಸಂಗ ಅಜ್ಞಾನ ವಶಾತ್ ಇಟ್ಟು ಕೀಳು ಅನ್ಸಲಾಗತ್ತದ ಸಾಮಾನ್ಯ ಅಜ್ಞಾನಿಗಳಿಗೆ. ಅದಕ್ಕೆ ಅದನ್ನು ಅನುಭಾವಿಗಳು ಕೂಗಿ ಕೂಗಿ ಹೇಳ್ಯಾರ, ಕರುಣ ಇಟ್ಟನು ಕರೆದ ಹೇಳಕತ್ತಾರ. ಈಗ ಹೇಳಿರ್ತಕ್ಕಂಥ ಈಗ ಎಲ್ಲರೂ ನೀವು ನಮ್ದು ಯಾರು ಕೇಳಿಲ್ಲ, ನಾವೊಬ್ರು ಹೇಳಿಲ್ಲ, ಈಗ ಕೇಳಕತ್ತೀರಿ ಅಲ್ಲಿ. ಆದ್ರೆ ಮಾದೇವ್ ಮಹಾರಾಜರದು ಕೇಳಿರಿ, ಅವ್ರದ್ದು ಎಲ್ಲ ಅನುವಾದ ಮಾಡಿನೂ ಹೇಳಿದ್ರಿ. ಬಸವರಾಜ ಶಾಸ್ತ್ರಿ ಅವ್ರದ್ದು 2 ವಿಚಾರ ಸಾಗರ ಮತ್ತು ಅನುಭವ ಸಾಗರ. ಅದರಲ್ಲಿ ಬಿದ್ಯತೆ ಹೃದಯ ಗ್ರಂಥಿ ಚಿದ್ದಂತೆ ಸರ್ವ ಸಂಶಯ ಅಂತಕ್ಕಂಥ ವಿಷಯದ ಮೇಲೆ ಅಲ್ಲಿ ಬಂದದ ಅನುಭವ ಸಾರದಲ್ಲಿ. ಏನು ಅನುಭವ ಸಾರದಲ್ಲಿ ಇದೇ ಅಧ್ಯಾಸ ವಿಷಯ ಅಂದ್ರೆ ಖ್ಯಾತಿ ವಿಷಯ ಅಂತ ಬಂದದಲ್ಲಿ. ಅಲ್ಲಿ ಸದ್ಗುರಿಗೆ ಅವನು ಪ್ರಶ್ನೆ ಮಾಡಿ ಕೇಳ್ಕೊಂಡನ, ಇಲ್ಲಿ 6 ಖ್ಯಾತಿಗಳದವ, 5 ಖ್ಯಾತಿಗಳದವ, ಇದರಲ್ಲಿ ನಾ ಯಾವುದಂತೂ ಸ್ವೀಕಾರ ಮಾಡಿ ಇದನ್ನು ಯಾವುದು ಕೇಳುವುದರಿಂದ ನನ್ನ ಪರಿಹಾರ ಆಗ್ತದೆ ಅನ್ನತಕ್ಕಂಥದ್ದು ಅಲ್ಲಿ ಕೇಳ್ಕೊಂಡನ. ಮತ್ತೆ ಈಗ ಅವ್ರ ಬಾಯಾಗಿ ಯಾವ ಶಾಸ್ತ್ರದ ಶಬ್ದ ಒಂದು ಸಿಕ್ತಂದ್ರೆ ನಿಮಗ ಜೀರ್ಣ ಮಾಡ್ಲಾರ್ದೆ ಅವ್ರು ಬಿಡಂಗಿಲ್ಲ. ಅದು ಯಾಕಂದ್ರು ಅದು ಹೆಂಗದ ಒಳ್ಳೆ ಉತ್ತರ ಬರುತ್ತನ್ನು ಬಿಡಂಗಿಲ್ಲ. ಯಾಕಂದ್ರೆ ಅವ್ರು ನಮ್ಮ ಕೈಯಾಗಿ ಕೇಳಿದವ್ರ, ನಾವು ಅವ್ರಿಗೆ ಬಿಟ್ಟಿಲ್ಲ. ಹಂಗ ಖ್ಯಾತಿ ಅಂದ್ರೆ ಏನು, ಅವೇ ಸದವ. ಮತ್ತೆ ಇವರು ನಿಮ್ಗ ಅನುಭವ ಸಾರದ ಖ್ಯಾತಿ ವಿಷಯ ಎಲ್ಲ ಹೇಳ್ಯಾರ, ಕೇಳಿರಿಲ್ರಿ? ಎಲ್ಲರೂ ಕೇಳಿದವ್ರು ಯಾರು ಇದ್ದೀರೇನು ಇಲ್ರಿ? ಇದ್ರೊಳಗ ಕೇಳಿರಲ್ರಿ? ಖರೆ ಹೇಳಕ್ ಹೆಸರು ಯಾರು ಹಚ್ಚಿದ್ದೆ ಒಳ್ಳೆ ಅನುವಾದ ಮಾಡ್ಲಕ್ಕ. ಖ್ಯಾತಿ ಅಲ್ಲಿ ಈ ಶರೀರ ತಾನಲ್ಲದ ಶರೀರವೇ ತಾನೆಂಬತಕ್ಕಂಥ ಬುದ್ಧಿಗೆ ಅಜ್ಞಾನ ಅಂತ ಕರೀತಾರ. ಅಜ್ಞಾನ ಅದು ಹೆಂಗದ? ಯಾರ್ಯಾರು ಯಾವ್ಯಾವದಕ್ಕ ಆ ಭ್ರಮ ಅಂದಾರ, ಎಷ್ಟು ಮಂದಿರ ಆ ವಿಷಯಗಳನ್ನು ಬಿಡಿಸುವಗೋಸ್ಕರವಾಗಿನೇ ಅವ್ರು ನಸ್ಕಿಂಚಾರಕ್ಕೆ ಎದ್ದು ಹೇಳ್ಯಾರ. ಅಲ್ಲಿ ಎಷ್ಟು ಖ್ಯಾತಿ ಹೇಳಾರಿ? 5 ಖ್ಯಾತಿ. ಅಲ್ಲ ಸತ್ಖ್ಯಾತಿ ಇರುತ್ತದೇನ್ರಿ? ಇವು 5 ಖ್ಯಾತಿಗಳನ್ನು ನಾ ಕೇಳಿದ್ದೇನೆ. ಆದರೆ ಇದರೊಳಗೆ ಯಾವುದು ಯೋಗ್ಯ ಅದ, ಇದರಿಂದ ವಿಸ್ತಾರವಾಗಿ ನಾ ತಿಳ್ಕೊಂಡು ಎದರಿಂದ ಧನ್ಯನಾಗ್ತೇನೆ ಅನ್ನತಕ್ಕಂಥ ಶಿಷ್ಯ ಅವನಿಗೆ ಪ್ರಶ್ನೆ ಮಾಡ್ಯಾರ ಗುರುಗಳಿಗೆ. ಕೆಲರಿದಂ ಖುಷಿ ಎಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮೊದಲೋಳಿಯುವುದು, ಕೆಲರಿದಂ ಅರಿದೊಡಿಲ್ಲೆಂದು. ಬೇರೆ ಬೇರೆ ತರ್ಕ, ಬೇರೆ ಬೇರೆ ಶಾಸ್ತ್ರ, ಬೇರೆ ಬಾರಾದ ಯುಕ್ತಿಗಳಿಂದ ಸಾರಿ ಸಂಪಾದಿಸುವರಿರ್ಲಿ. ಏನೆಂದು ತಿಳಿವೇನ ನಾನೇನೆಂದು ನಿಂಬಿ ಸಂಧಾನವಮ್ಮ ಸತ್ಯಾರ್ಥ ನಿಧಿಯೇ ನೀನೇ ಗುರುವರ್ಯ ಕರುಣಿಪೋದು ಅಂತ ಶಿಷ್ಯ ಪ್ರಶ್ನೆ ನೋಡೋಣ. ಆ ವಿಷಯಕವಾಗಿ ಅವರು ವಿಸ್ತಾರವಾಗಿಯೂ ನಿಮಗೆ ಹೇಳ್ಯಾರ. ಯಾಕಂದ್ರೆ ಖ್ಯಾತಿ ವಿಷಯ ಅದು ಬಹಳ ಸರ ಕಠಿಣನು ಅದ, ನಮಗ ಅನ್ಸಲ್ಲ, ಮತ್ತು ಅವ್ರಿಗೆ ಹಂಗದ ಯಾರಿಕೂನ. ಈ 6 ದರ್ಶನಕಾರರು ಈ ಖ್ಯಾತಿ ವಿಷಯದಲ್ಲಿ ಒಬ್ಬೊಬ್ಬರು ಸತ್ಖ್ಯಾತಿ, ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನತಾ ಖ್ಯಾತಿ, ಅಖ್ಯಾತಿ ಅನ್ನತಕ್ಕಂಥ ಇವರು 5 ಮಂದಿ. ಅದರಾಗೆ ಕೊನೆಯದಾಗಿರ್ತಕ್ಕಂಥ ವೇದಾಂತದ ಸಿದ್ಧಾಂತದಲ್ಲಿ ಬಂದಿರತಕ್ಕಂಥ ನಿರ್ವಚನಿ ಖ್ಯಾತಿ. ಆ ನಿರ್ವಚನಿ ಖ್ಯಾತಿಯಲ್ಲಿ ಮತ್ತೆ 4 ಮಂದಿ ಎಲ್ರಿ ಒಂದೇ ನಿರ್ವಚನಿ ಖ್ಯಾತಿಯಲ್ಲಿನೇ 4 ಮಂದಿ ಅದರ. ಆ 4 ಮಂದಿ ಅನಿರ್ವಚನಿ ಖ್ಯಾತಿ ಅನ್ನೋದು ಒಂದೇ ಅದ. ಒಂದೇ ಇದ್ರೆ ಮತ್ತಿನಲ್ಲಿ 4 ಪ್ರಕಾರ ಆಗ್ಬೇಕಲ್ಲ. ಆ ವಿಷಯವನ್ನು ಶಾಸ್ತ್ರಿಗಳು ಹೇಳಿರ್ಬೇಕಲ್ರಿ. ಅದ್ರ ಚೆಲ ಬಿಡಿಸಬೇಕಾದ್ರೆ ಈಗ ಟೈಮ್ನು ಇನ್ನ 1 ತಾಸ ಅಪ್ಪಗಳು ಹೇಳೋರು ಅದಾರ.
4 ಮಂದಿ ಯಾವುದು ಅನಿರ್ವಚನಿ ಖ್ಯಾತಿನೇ 4 ಮಂದಿ ಸ್ವೀಕಾರ ಅದ ವೇದಾಂತದಲ್ಲಿ. ಅದು ಬಿಡಿಸಬೇಕಂದ್ರೆ ಮತ್ತೆ ಯಾವಾಗ ಟೈಮ್ ಸಿಗ್ತದ ಅವಾಗ ನೋಡೋನು. ಆದ್ರೆ ಎಲ್ಲರಲ್ಲಿ ಯಾವ ಈ ಮನುಷ್ಯ ಜನ್ಮ ಸಿಕ್ಕದಲ್ಲ ಇದರಿಂದ ಏನಾಗ್ತದ ಏನು ಮಾಡ್ಕೋಬೇಕನ್ನೋದು ಎಲ್ಲರೂ ಹೇಳ್ಯಾರ, ಇನ್ನೂ ಹೇಳೋರದಾರ. ಏನು ಮಾಡ್ಕೋಬೇಕಂದ್ರೆ ನಿಮಗೆ ಹೆಂಗ ನೀವು ಹುಟ್ಟಿರಲ್ಲ, ಹುಟ್ಟಿದ ಬಳಿಕ ನಿಮ್ಗೆ ಏನಾಗ್ತದೆ, ಇನ್ನು ಮುಂದೆ ಮರಣ ಆಗ್ತದೆ. ಮರಣ ಹಂಗಾಗ್ತದೆ, ಮತ್ತೆ ಅದೇ ತರ ನಿಮಗೆ ಜನ್ಮ ಆಗ್ತದೆ. ಖರೆ ಆ ಜನ್ಮದಲ್ಲಿ ನಿಮಗೆ ಇಂಥ ಸ್ವಸ್ಥ ಶರೀರ ಎಲ್ಲ ಅವಯವಗಳು ಸುದ್ದಿ ಸಿಗ್ತಾವೋ ಹಂಗೆ ಅನ್ನೋದು ಗೊತ್ತಾಗಂಗಿಲ್ಲ. ಆದ್ರೆ ಜನನ ಮರಣದ ದುಃಖವನ್ನು ತಪ್ಪಿಸಿಕೊಳ್ಳುವುದೇ ಈ ಮನುಷ್ಯ ಜನ್ಮದ ಗುರಿಯದ. ಅದು ಎದರಿಂದ ತಪ್ತದ ಅಂತ ಕೇಳಿದ್ರ ತನ್ನ ಜ್ಞಾನದಿಂದ. ತನ್ನ ಜ್ಞಾನ ಆಗಬೇಕಾಗಿತ್ತಂದ್ರ ಸತ್ಪುರುಷರ ಸೇವಾಸ. ಸತ್ಪುರುಷರು ಏನ್ ಹೇಳ್ತಾರಂದ್ರ ಆ ಸತ್ವಸ್ತುವಿನ ಸಾರ ವಿಚಾರ ಮಾಡಿ ಹೇಳ್ತಾರ, ವಿಚಾರ ತಿಳಿಸಿ ಹೇಳ್ತಾರ. ಅದರಿಂದ ನಮ್ಮಲ್ಲಿ ಏನಾಗ್ತದ, ಜ್ಞಾನೋದಯ ಆಗ್ತದ. ಆ ಜ್ಞಾನದಿಂದ ಏನಾಗ್ತದ, ಅಜ್ಞಾನ ನಿವೃತ್ತಿ ಆಗ್ತದ. ಮುಂದೆ ನಮಗೆ ಜನ್ಮ ಮರಣಗಳಿರಂಗಿಲ್ಲ. ಮುಖ್ಯ ಆಗಿರ್ತಕ್ಕಂಥ ಇದು ಗುರಿ ಅದ. ಕೇವಲ ಇದು ಮಜಕ್ಕಾಗಿ ಶರೀರ ಬಂದಿಲ್ಲ, ಮಜಕ್ಕಾಗಿ ಗುರುಗಳನ್ನು ಹೇಳಂಗಿಲ್ಲ. ಹೆಂಗವನ್ನು ಸ್ವಲ್ಪ ಮನೆ ಬಿಟ್ಟು ಮತ್ತೊಂದು ಊರಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಮೇಲೆ ತಾಯಿ ಮಕ್ಕಳಿಗೆ ಹೇಳ್ತಾಳ, ತನ್ನ ಮಗನಿಗೆ ಹೇಳ್ತಾನ, ಮನೆ ಕಡಿಸುವಾಕಿ, ಎಮ್ಮೆ ಕಡಿಸುವಾಕಿ, ಹೊಲ ಕಡಿಸುವಾಕಿ. ಹೆಂಗ ಕರುಣೆ ಇಟ್ಟು ನಮ್ಮ ಸಂಸಾರಿಗರು ಹೇಳ್ತಾರಲ್ಲ, ಸಂಸಾರಕ್ಕೆ ಬೆಂಕಿ ಹಚ್ಚದವರು ಸಂತರ ಮಾತುಗಳು ನಮಗೆ ಕೂಗಿ ಹೇಳಿ ಯಾನು ಎತ್ತರಾಗ್ರಿ ಇದೇ ಜನ್ಮದಲ್ಲಿ ಎತ್ತರಾಗ್ಲಿಕ್ಕೆ ಬರ್ತದ ಅಂತಕ್ಕಂಥ ಹೇಳುವ ಈ ಸಂಘಕ್ಕೆ ಸತ್ಸಂಗ ಅಂದರೆ ವಿನ ಮತ್ತೊಂದು ಸತ್ಸಂಗ ಅಲ್ಲ. ಆದರೆ ಇದರಲ್ಲಿ ನನಗೆ ಅಪರೋಕ್ಷವಾಗಿ ಎದ್ದವರು ಯಾರು ಅಂತ ಕೇಳಿದ್ರೆ ಬರೇ ಕೇಳೋದ್ರಾಗಂಗಿಲ್ಲ. ಗುರುಪ ಸಮೀಪ ವಾಸಕರಿ ಅಂತ ಹೇಳ್ಯಾರ. ಗುರುಗಳ ಸಮೀಪ ವಾಸ ಮಾಡಿಕೊಂಡು ಅವರ ಸೇವಾದಿಗಳ ಮಾಡಿಕೊಂಡು ಧನ ಧಾನ್ಯಾದಿಗಳ ಅವರ ಶರೀರ ಅಂದ್ರೆ ನನ್ನ ಶರೀರ ಅಂದ್ರೆ ಅವರ ಶರೀರ. ಅವರಿಗೆ ರೋಗ ಬಂದ್ರೆ ನನಗೆ ರೋಗ ಬಂದಂಗೆ ಅಂದು ಅವರು ನಂದೇ ಶರೀರ ಅಂತ ಶರೀರ ಎರಡಿದ್ರು ಜೀವ ಒಂದಾಗಿ ಅದರ ಯಾವ ವ್ಯವಸ್ಥೆ ಮಾಡ್ತಾನೆ ಅವನಿಗೆ ಮಾತ್ರ ಅವನಲ್ಲಿರ್ತಕ್ಕಂಥ ದೋಷ ನಿವೃತ್ತಿಯಾಗಿ ಜ್ಞಾನ ಅವಾಗ ಪ್ರಾಪ್ತಿ ಆಗ್ತದ. ಹಂಗೆ ಯಾರು ಅಂತ ಕೇಳಿದ್ರೆ ಈ ಸತ್ಸಂಗಕ್ಕೆ ಯಾವ ಬೆನ್ನೆಲುವಾಗಿರ್ತಕ್ಕಂಥ ನಮ್ಮ ದುಳಗೇರಿ ಗ್ರಾಮದ ಶಾಂತು ಸ್ವರ್ಮೂಲ್ಯ ಆಗಿರ್ತಕ್ಕಂಥವ್ರು ಇವರು. ಯಾವಾಗ ಒಮ್ಮೆ ಸಹಜ ನಮ್ಮ ಕೈಯಾಗ ಸಿಕ್ಕಾಗ ಯಾಕಪ್ಪ ಯಾಕೆ ತಿರುಗಾಡ್ತಿ ಹಿಂಗ ಅಂತ ಕೇಳಿದಾಗ ಯಾರು ಮಾಡೋದು ಅಂತ ಕೇಳಿದಾಗ ಅವರು ಹಳಗೆ ನೀರಿ ಹಾಕ್ತಿದ್ರು. ಅವ್ರು ದೊಡ್ಡವರಿದ್ರು ಹಳಗೆ. ಅವರು ಯಾಕಂತ ಕೇಳಿದಾಗ ಇದು ಮನುಷ್ಯ ಜನ್ಮದೋ ಹಿಂಗೆ ತಿರುಗಲಿಕ್ಕೆ ಬರಂಗಿಲ್ಲ. ನಿಮ್ಮ ಮನೆಯೊಳಗೆ ವಿಠ್ಠಲ ಮಹಾರಾಜರು ಮಹಾತ್ಮರಾಗಿ ಹೋಗ್ಯಾರ, ಅದು ಸಂಸ್ಕಾರ ಉಳಿಬೇಕು, ಒಂದರ ಸತ್ಸಂಗಾದಿಗಳು ಮಾಡಬೇಕಂತ ಹೇಳಿದಾಗ ಆ ಎಳಗೆ ಯಾನು ಒಮ್ಮೆ ನಮ್ಮ ಕೈಯಾಗ ಸಿಕ್ಕು ನಮ್ಮಲ್ಲಿ ಪ್ರವೇಶ ಆದರೂ ಪ್ರವೇಶ ಆದ ಬಳಿಕ ಎಂತ ಏನು ತಿಳಿತೋ ನಮ್ಮದವನಿಗೆ ಗೊತ್ತಿಲ್ಲ. ಎಂತ ಸ್ಥಾನದಲ್ಲಿ ಗಂಟೆ ಬಿದ್ದರು, ಚಪ್ಪಗಲ್ ಕಾಲು ಇದ್ರು ಅವರು ಕಾಲಿಡದ ಗುರುಗಳ ನಮಸ್ಕಾರ ಮಾಡಿ ಸರ್ ವಿನಯದಿಂದ ಇಲ್ಲಿ ತನ ಮಾತು ಹೇಳ್ತಾರೆ ವಿನ ನಮಗೆ ಗುರುಗಳು ಇಲ್ಲ. ನಾವೇನು ಗುರುಗಳು ಅಲ್ಲ, ಖರೆ ಇಲ್ಲಿ ಪರ್ಯಂತರ ಗುರುಗಳಲ್ಲೇ ಇವತ್ತಿನ ಸತ್ಸಂಗ ನಾವು ಬರ್ಲಿಕ್ಕಾದ್ರು ಅವರೇ ಕಾರಣ. ನೀವು ಬರ್ಲೇಬೇಕು ಅಂತಕ್ಕಂಥದ್ದು ಹೇಳಿದ್ರು. ಇಲ್ಲೋ ನನಗೆ ಆರೋಗ್ಯ ಇಲ್ಲ, ಶರೀರ ಸರಿ ಇಲ್ಲ, ನಡೆಸಿ ನೀವು ಅಂದ್ರು. ಇಲ್ಲ ನೀವು ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಬಂದೆವು. ಕರೆ ಇಷ್ಟೇ ಅಲ್ಲ, ನಮ್ಮ ಶರೀರ ಅವನ ಶರೀರ ಎರಡಿರ್ಬೋದು. ಹುಡುಗಿ ಹೇಳ್ತು ಅದಕ್ಕೆ ಕಾರಣ ಏನದು, ಆ ಕಾರ್ಯದ ಮೇಗಿಂದ ಕಾರಣ ಖೂನು ಸಿಗ್ತದ. ನಮ್ಮ ಅಪ್ಪಾಜಿ ಅಂದ್ರೆ ಸಿದ್ಧಾರೂಢ ಕಾಣಿಸ್ತಾನ. ಯಾಕಂದ್ರೆ ಆ ಕಾರ್ಯ ತಾನೇ ಹೇಳ್ತದ, ಯಾರು ಹೇಳೋದು ಅವಶ್ಯಕತೆ ಬೇಕಾಗಿಲ್ಲ. ಮಾಧವ ಮಹಾರಾಜರಂದ್ರೆ ನಮ್ಮ ಗುರುಗಳು ಸಿದ್ಧಾರೂಢ ಕಾಣಿಸ್ಲಿಕ್ಕತ್ತಾರ. ಯಾಕಂದ್ರೆ ಅವರು ಯಾನು ಹರಿದು ಬರ್ತದ ಸಂಸ್ಕಾರ, ಅವರ ನಡತೆ ಇವೆಲ್ಲವನ್ನು ಇದು ಅಲ್ಲದೆ ಯಾವಾಗ ನಮಗೆ ಕೋರನ ಬಂದೊಳಗೆ ಜಡ ಬಂದಿತ್ತು, ಆ ಏಳಗೆ ನನ್ನ ಬಂಧು ಬಾಂಧವರೆಲ್ಲ ಓಡಿ ಹೋದರು. ಎಲ್ಲಿ ದವಾಖಾನೆ ಒಳಗೆ
ಓಡಿ ಹೋದೊಳಗೆ ಗಂಡುಗಳು ನನಗೆಲ್ಲ ನಮ್ಮ ಮನೆಯವರಿಗೆ ಅಕ್ಕವರ ಇದು ಕೋರೋನಾವೇ ಈ ಡಾಕ್ಟರ್ ರೊಕ್ಕೆತ್ತು ಸಲುವಾಗಿ ಹೇಳೋಣ ಇದು ಕೋರೋನಾ ಎಲ್ಲ ನೀವು ಅಂಜಬೇಡಿ ಎಂದು ಮೈ ಮುಟ್ಟಿ ಸೇವಾ ಮಾಡಿ ವಾಹನದಲ್ಲಿ ಕುಂಡ್ರಿಸಿ ಎಲ್ಲಿ ದವಾಖಾನೆಗೆ ಕಳಿಸಿರ್ತ ನಾವು. ಅದು ಅಲ್ಲದೆ ಯಾವ ದವಾಖಾನೆ ಒಳಗೆ ನಡೆದಿರ್ತಕ್ಕಂಥ ನಮ್ದು ವ್ಯವಸ್ಥೆ ನಡೆದಿತ್ತು ಆ ವ್ಯವಸ್ಥೆ ಒಳಗೆ ಪಾಲ್ಗೊಂಡು ದಿನ ಸೇವಾದಿಗಳ ಮಾಡಿ ಆ ಡಾಕ್ಟರ್ಗೆ ಈ ಕಡೆ ನಮ್ಮ ಹುಡುಗ ಎತ್ತು ಕೊಟ್ಟ ಇವನು ರೊಕ್ಕ ಕೊಟ್ಟನ ಆದ್ರೆ ದುಡ್ಡು ಎತ್ತು ಕೊಟ್ಟಿಲ್ಲ ಅಂತ ಹೊಳ್ಳಿ ಹೇಳಿಲ್ಲ ಕುಡ್ಲಿಕ್ಕೆ ಹೋದ್ರೆ ತಗೊಂಡಿಲ್ಲ. ತನು ಮನ ಧನದಿಂದ ಸೇವೆ ಮಾಡಿರ್ತಕ್ಕಂಥ ಆ ಮನಸ್ಸಿನಲ್ಲಿ ನಮ್ಮ ಸುಂಡಿನಿಲ್ಲ ಅವರು ಹೇಳ್ತಿದ್ದರು, ತನು ಸವಿಯದ ಯಾತರ ಸೇವೆಯೋ, ಮನ ಸವಿಯದ ಯಾತರ ಸೇವೆಯೋ, ಧನ ಸವಿಯದ ಯಾತರ ಸೇವೆಯೋ. ಇದಕ್ಕೆ ಸೇವಾ ತರ ಭಜಿಯ ತರ ಭಜಿ ಅವ ಸೇವಾ ಮಾಡ್ಯಾನ. ಸೇವಾ ಮಾಡುವುದರಿಂದ ಅವನಲ್ಲಿರ್ತಕ್ಕಂಥ ಕಲ್ಮಶಗಳ ಕಡಿಗೆಗವ, ಅವನಿಗೆ ಜ್ಞಾನೋದಯ ಆಗ್ಯದ. ಅವರೆಲ್ಲರೂ ಜೀವನ್ ಮುಕ್ತರು. ಅವರಷ್ಟೇ ಅಲ್ಲ, ನೀವೆಲ್ಲರೂ ಜೀವನ್ ಮುಕ್ತರನ್ನತಕ್ಕಂಥ ಇನ್ನೂ ಮುಂದೆ ಅಪ್ಪುಗಳು ಹೇಳೋದಾರ. ಇನ್ನೊಂದು ನಮಗೆ ಬಂದಿರ್ತಕ್ಕಂಥ ಅಪ್ಪುಗಳ ಒಂದು ವಿಷಯ ಕೊಡ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಕೆಲವ ಅರ್ಧಮರ್ಧ ಏನೋ ಇದು ಮಾಡಿರ್ತಕ್ಕಂಥ ಕೆಲವೊಬ್ಬರ ಮೇಲೆ ಅಭ್ಯಾಸ ಮಾಡಿರ್ತಾರೆ. ಅವ್ರು ಬಂದು ನಮಗೆ ಕೇಳ್ತಾರ, ಶಾಸ್ತ್ರಿಗಳ ನೀವು ವೃತ್ತಿ ಪ್ರವಾಕಾರ ಏನು ಅಭ್ಯಾಸ ಮಾಡ್ತೀರಲ್ಲ ಇದರಿಂದ ಯಾವ ಲಾಭದ, ಇದರಿಂದ ಯಾವ ಲಾಭದ, ಮತ್ತೆ ಲಾಭ ಇರ್ಲಾದ ಹೆಂಗ್ ಮಾಡ್ತಾರಪ್ಪ, ಮತ್ತೆ ನೀವು ಯಾಕೆ ಮಾಡ್ತೀರಿ, ಮತ್ತೆ ನಾವು ಯಾಕೆ ಮಾಡ್ತೀರಿ ಅಂದ್ರೆ ಔರಾದಿ ಮಹಾದೇವ ಮಹಾರಾಜರ ಅಪಗೋಳಾಗಿರ್ತಕ್ಕಂಥ ಯಾರು ಗಂಗಾಧರ ಮಹಾರಾಜರು, ನಿರಂಜನ ಅಪ್ಪಗಳು, ಸಹಜಾನಂದ ಅಪ್ಪಗಳು, ನಮ್ಮ ಮಾರುತಿ ಅಪ್ಪಗಳು ಮತ್ತು ಗುರುನಾಥ ಅಪ್ಪಗಳು, ಅಣ್ಣವ್ರು ಮಂದ್ರೂಪ ಅಣ್ಣವರು, ಆನಂದ ಶಾಸ್ತ್ರಿಯವರು, ಇವ್ರೇನು ನಮಗೆ ಹಿಂದೆ ಹೇಳಿದ್ರು. ಆದ್ರೆ ಅತಿ ಕಳವಳ ಮುಂಗೈ ಹಿಡಿದು ನೀ ನಾಗಪಲ್ಲೋ ನಾಗಭೂಷಣ ಇದ್ದಿ ಆಡ ಓದಲಿಕ್ಕೆ ಬರ್ತಿದ್ದಿಲ್ಲ ನನಗೆ. ಗಂಗಾಧರ ಅಪ್ಪಗಳು ಹೇಳಿದ ಮಾತಾವ್ರಿ, ನೀ ನಾಗಭೂಷಣ ಇದ್ದಿ ಖರೆ. ಈಗ ಏನು ಶಾಸ್ತ್ರ ಓದಲಿಕ್ಕೆ ಇದೆಯಲ್ಲ, ನನಗೆ ತಿಳಿದಂತೂ ಓದಬೇಡ, ತಿಳಿದಿಲ್ಲಂತೂ ಬಿಡಬೇಡ. ಪಂಚೀಕರಣ ಹಿಡ್ಕೊಂಡು ವೃತ್ತಿ ಪ್ರವಾಕರ್ತನ ಈ ಪಂಚೀಕರಣ ಗ್ರಂಥ, ಚಂದ್ರೋದಯ ಗ್ರಂಥ, ವಿಚಾರ ಸಾಗರ ಗ್ರಂಥ, ವೃತ್ತಿ ಪ್ರವಾಕರಿಗೆ ಏನು ಓದುತ್ತಿಲ್ಲ. ಈ ಗ್ರಂಥಗಳ ತೆಳಗಿನಿಂದ ಮ್ಯಾಲ ಓದ್ಕೊತ ಹೋಗು, ಮತ್ತೆ ಮ್ಯಾಲಿನಿಂದ ಕೆಳಗೆ ಓದ್ಕೊತ ಬಾ. ನಿನ್ನ ಸಂಸಾರದೊಳಗೆ ನಿನ್ನ ಕೆಲಸ ಹೆಚ್ಚಾಗಿ ದಣವೆ ಹೆಚ್ಚಾಗಿತ್ತಂದ್ರೆ ಯಾರು ನಿನ್ನ ಮುಂದೆ ಶಾಸ್ತ್ರ ಕೇಳೋರು ಇದ್ದಿತ್ತಿಲ್ಲ ಅಂದ್ರೆ ಊಟ ಬಿಡು, ನಿದ್ದಿ ಬಿಡು, ಕೆರೆ ಗೋಳಿಗೆ ಅದರುವಂತಹ ಶಾಸ್ತ್ರ ಹೇಳ್ಬೇಕಂತ ನನಗೆ ಗುರು ಆಜ್ಞೆಗದ. ಯಾರು ಕೇಳಿಲ್ಲ ಅಂದ್ರು ನಾವಂತ ತಾಸ ಕೇಳ್ತೀನಿ, ಗೋಳಿಗೆ ಹೇಳ್ತೀನಿ. ಆದ್ರೆ ವೃತ್ತಿ ಪ್ರವಕಾರ ಬಹಳ ಕಠಿಣ ಅದ. ಇವು ಬೇರೆ ಶವ ಸೆನ್ಸೋಳ ಸಲುವಾಗಿ ಹಿಂಗೆ ಅಭ್ಯಾಸ ಮಾಡ್ತಾವಂತ ಕೆಲವರು ಅನು ಮಾತನು ಅದಾವ. ಯಾರು ಕಠಿಣ ಇಲ್ಲ, ನಾವು ಬಹಳ ದೂರ ಸಂದೇವ ನಂಗೆ ಅನಿಸ್ತದ. ಈ ಸದ್ಯ ಇವ್ರು ಯಾರು ನೋಡ್ರಿ, ಶ್ರೀಮಂತ ನಗರೇನವರು, ಇವರಿಗೆ ರ ಬರಂಗಿಲ್ಲ, ಠ ಬರಂಗಿಲ್ಲ, ಸಾಲಿಗೂ ಹೋಗಿಲ್ಲ. ಗುರುಗಳು ಇವನಿಗೆ ಹೇಳ್ಯಾರ, ಅವ ಓದತನ ನೀ ಅವನ ಮುಂದೆ ಕೂತು ದಿನಾಲು ಕೇಳಂತ ಇವರು ಗುರುಗಳು ಇವನಿಗೆ ಹೇಳ್ಯಾರ. ದಿನನಿತ್ಯ ಕೇಳ್ತಾನೆ ಇವ. ಈಗ ವೃತ್ತಿ ಪ್ರಭಾಕರ್ ಯಾರು ಹೇಳಕದ್ರು ತಪ್ಪದ್ರಿ ಇವ್ರು ತಪ್ಪ್ಯಾರಂತ ಇವ್ ಹೇಳ್ತಾನೆ ನೋಡ್ರಿ. ಸತ್ಯ ಯಾರು ಕೇಳೋರಿದ್ರು ಕೇಳ್ರಿ ಅವನಿಗೆ. ಖರೆ ಎಲ್ಲರೂ ಏನ್ ಹೇಳಿದ್ರು, ಎಲ್ಲವೂ ಸಿಗುತ್ತದ ಸತ್ಸಂಗ ಮೊಬೈಲ್ ಮುಖಾಂತರ ಮನೆಯಲ್ಲಿ ಬಂದ್ರು ಕೇಳಂಗಿಲ್ಲ ಅಂದ್ರೆ ನಮ್ಮ ದುರ್ದೈವ ಅಂತ ಏನಂದ್ರಲ್ಲ, ನಮ್ಮ ವೇದಾಂತದಲ್ಲಿ ಇದು ಒಪ್ಪಂಗಿಲ್ಲ, ನಮ್ಮ ಮೂರ್ಖತನ ಅಂತ ಒಪ್ತದೆ ವಿನ ಇಲ್ಲಿ ಪ್ರಾರಬ್ಧದ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಶ್ರೀಗಳು ಇನ್ನು ಹೇಳೋದರ ಆ ಕಡೆ ಮುಂದೆ ಪ್ರಸಾದನ ಕರ್ಲಿಕ್ಕದ. ಈ ವಾಗ್ರೂಪ ಸೇವೆಯನ್ನು ಸದ್ಗುರುನಾಥರ ಶ್ರೀಪಾದದಲ್ಲಿ ಅರ್ಪಿಸಿ ವಿರಾಮವನ್ನು ಕೊಡುತ್ತೇನೆ. ಹರ ಓಂ ತತ್ಸತ್ತರ.